ನಿನ್ನೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಅಂತ ಹೇಳಿದ್ದೆ. ಇವತ್ತು ಯಾವಾಗ ಹೇಗೆ ಮಾಡ್ಬೋದು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ಯಾವಾಗ ಅಂದರೆ ಬೆಳಗಿನ ಜಾವ ಮತ್ತು ರಾತ್ರಿ ಮಲಗೋಕ್ಕೂ ಮುಂಚೆ. ಆವಾಗ ನಮ್ಮ ಮನಸ್ಸು ಕಾಮ್ ಆಗಿರುತ್ತೆ, ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರುತ್ತೆ, ಎನ್ವೈರ್ನ್ಮೆಂಟ್ ಕೂಡ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಹೇಗೆ ಮಾಡೋದು ಅಂತ ತುಂಬ ಜನಕ್ಕೆ ಡೌಟ್ ಇರುತ್ತೆ. ನೀವು ಅದನ್ನು ಧ್ಯಾನ ಥರ ಅಂದರೆ ಮೆಡಿಟೇಷನ್ ಥರ ನೀವು ಮ್ಯಾನಿಫೆಸ್ಟೇಷನ್ನ ಮಾಡ್ಬೋದು. ಅದಕ್ಕೆ ಯೋಗ ಮುದ್ರಾ ಕೂಡ ಇದೆ. ಅಂದರೆ ಒಂದು ಯೋಗ ಮುದ್ರಾ ನೀವು ಮ್ಯಾನಿಫೆಸ್ಟೇಷನ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಅಂತಾನೆ ಇದೆ. ಸೊ ಕುಬೇರ ಮುದ್ರಾ ಅಂತ ಕರಿತೀವಿ. ಅಂದರೆ ನಿಮ್ಮ ಥಂಬ್ ಫಿಂಗರ್ನ, ಇಂಡೆಕ್ಸ್ ಫಿಂಗರ್ ಮತ್ತು ಮಿಡಲ್ ಫಿಂಗರ್ ಮೂರು ಬೆರಳುಗಳ ತುದಿಗಳನ್ನ ಜೋಡಿಸೋದು, ಬೆರಳುಗಳನ್ನ ಪಾಮ್ ಒಳಗಡೆ ಹಿಂಗೆ ಸ್ಟಫ್ ಮಾಡೋದು, ಇದು ಕುಬೇರ ಮುದ್ರಾ. ಇದನ್ನು ಮಾಡೋದ್ರಿಂದ ಸೊ ಮೂರು ಬೆರಳುಗಳು ಕೂಡ, ಒಂದು ಬೆರಳು ನಿಮ್ಮ ಯೋಚನೆಗಳು, ಇಂಟೆನ್ಷನ್ಸ್, ಎರಡನೇದು ನಡೆ ನುಡಿ, ಮೂರನೇದು ಆ್ಯಕ್ಷನ್ಸ್, ಮೂರನ್ನು ನೀವು ಒಟ್ಟಿಗೆ ತರ್ತಿದ್ದೀರಾ ಅನ್ನೋ ಸಿಂಬಲ್ಲು ಕೂಡ ಆಗುತ್ತೆ. ಹಾಗೆಯೇ ಏನಕ್ಕೆ ಇದನ್ನು ಯೂಸ್ ಮಾಡ್ತೀವಿ ಅಂದರೆ ಕುಬೇರ ಮುದ್ರಾ ನಮ್ಮ ಬ್ರೈನ್ನ ಶಾರ್ಪನ್ ಮಾಡೋದಕ್ಕೆ, ಕಾನ್ಸಂಟ್ರೇಷನ್ನ ಜಾಸ್ತಿ ಮಾಡೋದಕ್ಕೆ, ಫೋಕಸ್ಡ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ಇದನ್ನು ಸ್ಪೆಷಲ್ಲಾಗಿ ಮ್ಯಾನಿಫೆಸ್ಟ್ ಮಾಡಬೇಕಾದ್ರೆ ಬಳಸ್ಬೋದು. ಹಾಗೆಯೇ ಒಂದೇ ಒಂದು ಪ್ರಿಕಾಷನ್ ಅಂದರೆ ಮುದ್ರಾ ಅಥವಾ ಮ್ಯಾನಿಫೆಸ್ಟ್ ಎರಡೂ ಮಾಡಬೇಕಾದ್ರೆ ಇನ್ ಜನರಲ್ ಆಗಿ ಯಾವುದೇ ಎಮೋಷ್ನಲಿ ಡ್ರಿವನ್ ಆಗಿರಬಾರ್ದು, ಅಥವಾ ಕೋಪದಿಂದನೋ ತುಂಬ ಆಂಗ್ಸೈಟಿಯಿಂದನೋ ಮಾಡಬಾರ್ದು. ಕಾಮಾಗಿ ಇಟ್ಕೊಬೇಕು. ನಿಮ್ಮ ಥಾಟ್ಸ್ನ ಆರ್ಗನೈಸ್ಡ್ ಆಗಿ ಕಾಮ್ ವೇಯಲ್ಲಿ ನೀವು ಇದನ್ನು ಮಾಡೋದ್ರಿಂದ ಕುಬೇರ ಮುದ್ರಾ ಅದರಿಂದ ತುಂಬ ಬೆನಿಫಿಟ್ ಸಿಗುತ್ತೆ, ಮತ್ತು ಮ್ಯಾನಿಫೆಸ್ಟೇಷನ್ಗೂ ಕೂಡ ತುಂಬ ಉಪಯೋಗ ಆಗುತ್ತೆ.